श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 5 पुण्ये पोशिली असाधारणे तिये तुझे गुणवानने देऊनी मज उत्तीर्णे जाली आजी। ಅಸಾಧಾರಣ ಪುಣ್ಯಕರ್ಮ ಆಚರಿಸಿರುವೆನು, ಅದೇ ಪುಣ್ಯ ನಿನ್ನ ಗುಣ ವರ್ಣನೆಯನ್ನು ನನಗೆ ಮಾಡಲು ಕೊಟ್ಟು ಋಣಮುಕ್ತಿಯನ್ನು ಹೊಂದಿರುವುದು. ಅಷ್ಟೇ ಅಲ್ಲದೆ ನಾನು ಅನೇಕ ಜನ್ಮಗಳಲ್ಲಿ ಅಸಾಧಾರಣ ಪುಣ್ಯಕರ್ಮ ಆಚರಿಸಿರುವೆನು, ಅದೇ ಈ ಪುಣ್ಯಕರ್ಮ ನನಗೆ ನಿನ್ನ ಗುಣವರ್ಣನೆ ಮಾಡುವ ಅವಕಾಶ ಕೊಟ್ಟು ಋಣಮುಕ್ತಿ ಹೊಂದಿರುವುದು. ಜೀವಿತ್ವಾಚ ಆಡವಿ ಆತುಡಲೋ ಹೋತು ಮರಣ ಗಾವಿ ते अवदसाची आघवी फेडिली आजी. ಜೀವದಶೆಯ ಅರಣ್ಯದಲ್ಲಿ ಸಿಕ್ಕಿದ್ದನು ಮರಣ ಗ್ರಾಮದಲ್ಲಿ, ಆ ದುರ್ದಶೆಯೆಲ್ಲವನ್ನಿಲ್ಲಿ ಕಳೆದಿರಿಂದು. ಹೇ ಪ್ರಭು, ನಾನು ಜೀವದಶೆಯ ಅರಣ್ಯದಲ್ಲಿ ಮರಣವೆಂಬ ಗ್ರಾಮದಲ್ಲಿ ಸಿಕ್ಕಿದ್ದೆನು, ಆದರೆ ನೀವು ಇಂದು ನನ್ನ ಆ ಎಲ್ಲ ದುರ್ದಶೆಯನ್ನು ಕಳೆದಿರುವಿರಿ. जे गीता येणे नावे नावणिगी जे अविद्या जिणोनी दाटुगी ते कीर्ती तुझी आम्हा जोगी वानावया जाली. ಗೀತಾ ಎಂಬ ಹೆಸರಿನಿಂದ ಪ್ರಖ್ಯಾತವು ಅವಿದ್ಯೆಯನ್ನು ಜಯಿಸಿ ಆಗಿದೆ ಬಲಿಷ್ಠವು, ಆದರೆ ಕೀರ್ತಿ ನಮ್ಮಂಥವರಿಗೆ ಪ್ರಾಪ್ತವು ವರ್ಣಿಸುವುದಕ್ಕೆ. ಅದೇ ಈಗ ಗೀತಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದ್ದು ಅವಿದ್ಯೆಯನ್ನು ಜಯಿಸಿ ಬಲಿಷ್ಠವಾಗಿರುತ್ತದೆ, ಆದರೆ ಕೀರ್ತಿ ನಮ್ಮಂಥವರಿಗೆ ಅಂದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ವರ್ಣಿಸುವುದಕ್ಕೆ ಪ್ರಾಪ್ತವಾಗಿದೆ. ಪೈ ನಿರ್ಧನ ಘರಿ ವಾನಿವಸೆ ಮಹಾಲಕ್ಷ್ಮೀಚಿ ಏವೂನಿ ಬೈಸೆ ತಯಾತೆ ನಿರ್ಧನ ಐಸೆ ಮಣೋ ಏಕಾಯಿ. ದರಿದ್ರನ ಮನೆಯಲ್ಲಿ ಅಕಸ್ಮಾತ್ತಾಗಿ ಮಹಾಲಕ್ಷ್ಮಿ ಬಂದು ಕುಳಿತರೆ ಸಹಜವಾಗಿ ಅವನಿಗೆ ನಿರ್ಧನ ಎಂಬುದಾಗಿ ಅನ್ನಲಾಗುವುದೇ. ಇದರಿಂದ ಅನಿಸುವುದೇನೆಂದರೆ, ದರಿದ್ರನ ಮನೆಯಲ್ಲಿ ಅಕಸ್ಮಾತ್ತಾಗಿ ಅರ್ಥಾತ್ ಸಹಜವಾಗಿ ಮಹಾಲಕ್ಷ್ಮಿ ಬಂದು ಕುಳಿತರೆ ಅವನಿಗೆ ನಿರ್ಧನ ಎಂಬುದಾಗಿ ಅನ್ನಲಾಗುವುದೇ. का अंधकाराचिया ठाया दैवे सूर्य आलिया दो अंधारुचि जगायेया ಪ್ರಕಾಶುಣೋಹಿ. ಅಥವಾ ಕತ್ತಲೆ ಇರುವಲ್ಲಿ ಸುದೈವದಿಂದ ಸೂರ್ಯನೇ ಬಂದರಲ್ಲಿ ಆ ಕತ್ತಲೆಯೇ ಜಗತ್ತಿನಲ್ಲಿ ಬೆಳಕಾಗುವುದಿಲ್ಲವೇ. ಅಥವಾ ಕತ್ತಲೆ ಇರುವಲ್ಲಿ ಸುದೈವದಿಂದ ಸೂರ್ಯನೇ ಬಂದರೆ ಆ ಕತ್ತಲೆಯೇ ಜಗತ್ತಿನಲ್ಲಿ ಬೆಳಕಾಗುವುದಿಲ್ಲವೇ. ಜಯ ದೇವಾಚಿ ಪಾಹತಾ ಥೋರಿ ವಿಶ್ವ ಪರಮಾಣು ಹಿ ದಶಾನ ಧರಿ ತೋ ಭಾವಾಚಿಯೇ ಸರೋಭರಿ ನಭೇ ಚಿಕಾಯಿ. ನೋಡಲಾಗಿ ಆ ದೇವನ ಮಹಾನತೆಯನ್ನು, ವಿಶ್ವ ಹೊಂದುವುದು ಪರಮಾಣು ಸ್ವರೂಪವನ್ನು, ಭಕ್ತನ ಭಾವನೆಯ ಬಲದಿಂದ ಅಂಥವನು ಪ್ರಾಪ್ತನಾಗುವುದಿಲ್ಲವೇ.
ಅಂಥ ಆ ಭಗವಂತನ ಮಹಾನತೆಯನ್ನು ನೋಡಲಾಗಿ ವಿಶ್ವವೇ ಪರಮಾಣು ಸ್ವರೂಪ ಹೊಂದುವುದು. ಅಂಥ ಭಗವಂತನು ಭಕ್ತನ ಭಾವನೆಯ ಬಲದಿಂದ ಪ್ರಾಪ್ತನಾಗುವುದಿಲ್ಲವೇ? ತೈಸಾಮಿ ಗೀತಾ ವಾಖಾಣಿ ಹೇ ಖ ಪುಷ್ಪಾಚಿ ತುರಂಬಣಿ ಪರಿ ಸಮರ್ಥೇತು ವಾ ಶಿರಯಾಣಿ ಫೇಡಿಲೀತೆ. ಅದರಂತೆ ನಾನು ಹೇಳುವುದೆಂದರೆ ಗೀತೆಯನ್ನು ತೆಗೆದುಕೊಂಡಂತೆ ಆಕಾಶ ಪುಷ್ಪದ ವಾಸನೆಯನ್ನು. ಆದರೂ ಸಮರ್ಥರು ನೀವು ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿದಿರಿ. ಅದರಂತೆ ನಾನು ಗೀತೆಯನ್ನು ಹೇಳುವುದೆಂದರೆ ಆಕಾಶ ಪುಷ್ಪದ ವಾಸನೆ ತೆಗೆದುಕೊಂಡಂತಾಗುವುದು ಅಶಕ್ಯವಾಗಿರುವುದು. ಆದರೂ ಹೇ ಸದ್ಗುರು, ಸಮರ್ಥರಾದ ನೀವು ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿದಿರಿ. ಮನೋನಿ ತುझे ಪ್ರಸಾದೆ ಮೀ ಗೀತಾ ಪದ್ಯೆ ಅಗಾಧೆ ನಿರೂಪೀನ ಜೀ ವಿಶದೆ ಜ್ಞಾನದೇವೋ ಮಣೆ. ಆದ್ದರಿಂದ ಕೇವಲ ನಿಮ್ಮ ಅನುಗ್ರಹದಿಂದ ಗೀತಾ ಶ್ಲೋಕಗಳನ್ನು ಅಗಾಧ ನಿರೂಪಿಸುವೆಗೊಳಿಸಿ ವಿಶದ ಜ್ಞಾನದೇವರೆಂದರು. ಆದ್ದರಿಂದ ಶ್ರೀ ಜ್ಞಾನದೇವರು ಅನ್ನುತ್ತಾರೆ, ನಾನು ಈ ಅಗಾಧವಾದ ಗೀತಾ ಶ್ಲೋಕಗಳನ್ನು ಕೇವಲ ನಿಮ್ಮ ಅನುಗ್ರಹದಿಂದ ವಿಶದಗೊಳಿಸಿ ನಿರೂಪಿಸಿರುವೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.